ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಒಳಹೊರಗಿನ ಒಳನೋಟವನ್ನ ನಿಮ್ಮೆದುರು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡ್. ಎಸ್ ವೀಕೆಂಡ್ ಇವತ್ತು ಇಡೀ ರಾಜ್ಯದ ತುಂಬೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲ ಟಿ.ಸಿ. ಗೆಹ್ಲೋಟ್ ಮಾಡಿರ್ತಕ್ಕಂಥ ವರ್ತನೆ ಮತ್ತು ಅಪರಿಪೂರ್ಣ ಭಾಷಣ ಈ ಕುರಿತಂತೆ ಚರ್ಚೆಯಾಗ್ತಾ ಇದೆ. ಯಾಕೆ ಹೀಗೆ ಕರ್ನಾಟಕ ರಾಜ್ಯದ ಪರವಾಗಿ ರಾಜ್ಯ ಚುನಾಯಿತ ಸರ್ಕಾರದ ಒಂದು ಭಾಷಣವನ್ನು ಓದೋದಕ್ಕೆ ರಾಜ್ಯಪಾಲರು ಈ ರೀತಿ ಹಿಂದೇಟನ್ನು ಹಾಕಿದ್ರು ಮತ್ತು ಇದರಿಂದ ಇರತಕ್ಕಂಥ ರಾಜಕಾರಣ ತಂತ್ರ ಅಥವಾ ಉದ್ದೇಶಗಳು ಎಲ್ಲವೂ ಕೂಡ ಏನು ಅನ್ನುವಂಥ ಚರ್ಚೆ ಸಾಮಾನ್ಯ ಜನರಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಯಾವಾಗ ರಾಜ್ಯಪಾಲರು ಈ ಒಂದು ದೊಡ್ಡ ಪೊಲಿಟಿಕಲ್ ಹೈಡ್ರಾಮದ ನಂತರ ಕೇವಲ 3 ವಾಕ್ಯಗಳನ್ನು ಓದಿ ಹೊರಟು ಬಿಟ್ಟರೋ, ವಿಧಾನಸಭಾ ಅಧಿವೇಶನದ ಒಳಗಡೆನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಒಂದು MLCಗಳು ಇವರೆಲ್ಲರೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ತುಂಬಾ ದೊಡ್ಡ ಮಟ್ಟದ ಧಿಕ್ಕಾರಗಳನ್ನು ಕೂಗಿದ್ರು, ರಾಜ್ಯಪಾಲರಿಗೆ ಧಿಕ್ಕಾರಗಳನ್ನು ಕೂಗಿದ್ರು, ಅನ್ಯಾಯ ಅನ್ನುವಂಥ ಮಾತುಗಳನ್ನು ಕೇಳಿದ್ರು. ಎಲ್ಲದಕ್ಕಿಂತ ದೊಡ್ಡ ಮಟ್ಟದಲ್ಲಿ BK ಹರಿಪ್ರಸಾದ್ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅವರು ಭಾಷಣವನ್ನ ಓದಲೇಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು, ಒತ್ತಡವನ್ನು ಕೂಡ ಹಾಕಿದ್ರು. ಜೊತೆಗೆ ಕೆಲ ಶಾಸಕರು ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿಬಿಟ್ರು. ಟಿ.ಸಿ. ಗೆಹ್ಲೋಟ್ ಅವರ ಈ ವರ್ತನೆಗೆ ಕಾರಣ ಏನು? ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರ್ತಕ್ಕಂಥ BK ಹರಿಪ್ರಸಾದ್ ರವರ ಈ ಒಂದು ಒತ್ತಾಯ ಇದೆಯಲ್ಲ, ನೀವು ಯಾವುದೇ ಕಾರಣಕ್ಕೆ ಭಾಷಣವನ್ನ ಓದಬೇಕು ಅನ್ನುವಂಥದ್ದು ಈ ಹಂತದಲ್ಲಿ BK ಹರಿಪ್ರಸಾದ್ ರವರ ಜುಬ್ಬಾ ಕೂಡ ಹರಿದು ಹೋಯಿತು. ಇದೆಲ್ಲದರ ನಂತರ ಇವತ್ತಿನ ವಿಧಾನಸಭಾ ವಿಶೇಷ ಅಧಿವೇಶನದ ಒಂದು ಪ್ರಹಸನ ಏನಿದೆ, ಈ ಪ್ರಹಸನ ಮತ್ತೊಂದು ರೀತಿಯ ರಾಜಕೀಯ ಹಗ್ಗಜಗ್ಗಾಟಕ್ಕೆ, ಆರೋಪ ಪ್ರತ್ಯಾರೋಪಕ್ಕೆ ಈಗ ಈಡಾಗಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಮೇಲೆ ಈಗ ಬಿಜೆಪಿಯವರಿಗೆ ಆರೋಪಗಳನ್ನು ಮಾಡಲಿಕ್ಕೆ ಮತ್ತು ಬಿಜೆಪಿ ವಿರುದ್ಧ ತೀವ್ರ ರೀತಿಯ ವಾಗ್ದಾಳಿಯನ್ನ ನಡೆಸಲಿಕ್ಕೆ ಮತ್ತು ರಾಜ್ಯಪಾಲರ ಮೂಲಕ ಅದು ಮಾಡ್ತಾ ಇರತಕ್ಕಂಥ ರಾಜಕಾರಣವನ್ನು ಎತ್ತಿ ಹಿಡಿಯಲಿಕ್ಕೆ ದೊಡ್ಡ ಮಟ್ಟದ ವೇದಿಕೆಯನ್ನು ಕಲ್ಪಿಸಿದೆ. ಈ ಕುರಿತಂತೆ ಸ್ವತಃ ಪ್ರಿಯಾಂಕ್ ಖರ್ಗೆ ಸಚಿವ ಒಂದು ಮಾತನ್ನು ಹೇಳಿದ್ದಾರೆ. ಬಹಳ ಪ್ರಮುಖವಾದ ಮತ್ತು ತೀಕ್ಷ್ಣವಾದ ಮಾತುಗಳನ್ನು ಹೇಳ್ತಾರೆ. ಯಾಕೆ ರಾಜ್ಯಪಾಲರು ಪ್ರಿಯಾಂಕ್ ಖರ್ಗೆ ಹೇಳಿರ್ತಕ್ಕಂಥ ಮಾತನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾಕೆ ರಾಜ್ಯಪಾಲರು ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇದ್ದಾರೆ? ಅವರಿಗೆ ಡೈರೆಕ್ಷನ್ಸ್ ಅಂದ್ರೆ ನಿರ್ದೇಶನಗಳು ಎಲ್ಲಿಂದ ಬರ್ತಾ ಇದೆ ಈ ರೀತಿ ವರ್ತನೆ ಮಾಡಲಿಕ್ಕೆ? ಸಂವಿಧಾನ ಪಾಲನೆಯನ್ನು ಅವರು ಮಾಡಲೇಬೇಕು. ಕೇಂದ್ರ ಸರ್ಕಾರದ ಕೈವಾಡ ಇದರಲ್ಲಿ ಅಂತ ಕಾಣ್ತಾ ಇದೆ ಅನ್ನುವಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಈ ತರಹದ ಇತಿಹಾಸ ಅಂದ್ರೆ ರಾಜ್ಯಪಾಲರು ಭಾಷಣವನ್ನ ಮಾಡದೆ ವಿರೋಧಿಸುವಂತ ಇತಿಹಾಸ ಇಲ್ವೇ ಇಲ್ಲ. ಈ ತರಹದ ಇತಿಹಾಸಕ್ಕೆ ಇವರು ಈ ರೀತಿ ಮಾಡಿದ್ದಾರೆ, ಇದು ಸರಿಯಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಇದಲ್ಲದೆ ಇದು ಆರ್ಟಿಕಲ್ ಅಂದ್ರೆ ಏನು ಭಾಷಣವನ್ನ ಅಪರಿಪೂರ್ಣವಾಗಿ ಓದುವಂಥದ್ದು ಅಥವಾ ಓದದೇ ಇರುವಂಥದ್ದು ಆರ್ಟಿಕಲ್ 176 ಮತ್ತು 163 ಒಂದು ಅಡಿಯಲ್ಲಿ ಇದು ತಪ್ಪಾಗುತ್ತೆ ಅನ್ನುವಂಥದ್ದು. ಬಿಜೆಪಿಯವರು ಬೇಕಿದ್ರೆ ಪೂರ್ತಿ ಭಾಷಣವನ್ನ ಓದಲಿ, ಅವರಿಗೆ ತಪ್ಪು ಅನಿಸಿದ್ರೆ ಅವರು ಪ್ರತಿಕ್ರಿಯೆ ಕೊಡ್ಲಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸಂವಿಧಾನ ವಿರೋಧವಾಗಿ ನಾವು ಯಾವುದನ್ನು ಬರೆದಿಲ್ಲ, ಯಾವುದನ್ನು ಅದರಲ್ಲಿ ಪ್ರಿಂಟ್ ಮಾಡಿಲ್ಲ, ಆ ಒಂದು ಜವಾಬ್ದಾರಿ ನಮಗಿದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಕಡೆ ಚಲುವರಾಯಸ್ವಾಮಿ ಒಂದು ಮಾತು ಹೇಳ್ತಾರೆ. ಇಡೀ ಬಿಜೆಪಿ ನಾಯಕರು ರಾಜ್ಯದ ಹಿತಾಸಕ್ತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯಪಾಲರ ಈ ಒಂದು ನಡೆಗೆ ಸಮರ್ಥನೆ ಕೊಡ್ತಾ ಇದಾರಲ್ಲ, ಹಾಗಾಗಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಇವರ ಮುಖವಾಡ ರಾಜ್ಯದ ಜನರ ಮುಂದೆ ಬಟ ಬಯಲಾಗ್ತಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಚಲುವರಾಯಸ್ವಾಮಿ ಹೇಳಿರ್ತಕ್ಕಂಥ BK ಹರಿಪ್ರಸಾದ್ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ನಾಯಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒತ್ತಡವನ್ನ ವಾಗ್ದಾಳಿಯನ್ನ ಮಾತಾಡಿದ್ದಾರೆ. BY ವಿಜೇಂದ್ರ, R ಅಶೋಕ್, CT ರವಿ ಮುಂತಾದವರು ರಾಜ್ಯ ಸರ್ಕಾರ ರಾಜ್ಯಪಾಲರ ಮೇಲೆ ಒತ್ತಡವನ್ನ ಹೇರ್ತಾ ಇದೆ, ಅದು ಹೇರಬಾರದು, ಅದು ತಪ್ಪು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಏನಿವೆ ಬಿಜೆಪಿಯವರು ಏನ್ ಹೇಳ್ತಾರೆ, ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ಅದು ನಮಗೆ ಮುಖ್ಯ ಅಲ್ಲ. ಮುಖ್ಯ ಆಗ್ಬೇಕಾಗಿರೋದು ಕರ್ನಾಟಕ ರಾಜ್ಯ ಮತ್ತು ರಾಜ್ಯದ ಹಿತಾಸಕ್ತಿ ಮತ್ತು ರಾಜ್ಯದ ಸಮಸ್ಯೆಗಳು, ಆ ಬಗ್ಗೆ ಚರ್ಚಿತ ಆಗ್ಬೇಕಾಗಿರ್ತಕ್ಕಂಥದ್ದು. ಬಡ ಜನರಿಗೆ, ಕಾರ್ಮಿಕರಿಗೆ ನ್ಯಾಯ ಸಿಗ್ಬೇಕಾಗಿರ್ತಕ್ಕಂಥದ್ದು. ಮನ್ರೇಗಾವನ್ನ ಇಟ್ಕೊಂಡು VB ರಾಮ್ಜಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಮಾಡುವಂಥದ್ದಕ್ಕಿಂತ ಹೆಚ್ಚಿನದಾಗಿ ಈ ರಾಜ್ಯದ ಬಡ ಜನರಿಗೆ ನ್ಯಾಯ ಸಿಗಬೇಕಾಗಿದೆ, ಅದು ಅಧಿವೇಶನದಲ್ಲಿ ಆಗಬೇಕಾಗಿದೆ ಅನ್ನುವಂಥದ್ದು. ನೋಡಿ ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ
ಮಾತು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನು ಚರ್ಚೆ ಆದ ನಂತರ ರಾಜ್ಯಪಾಲರು ಹೊರಟ ನಂತರ ಸಿದ್ದರಾಮಯ್ಯನವರು ಹೇಳ್ತಾರೆ, ಇದು ರಾಜ್ಯಪಾಲರ ಕರ್ತವ್ಯ ಭಾಷಣ ಮಾಡೋದು, ಸರಿಯಾಗಿ ಅವರು ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿಭಾಯಿಸಿಲ್ಲ. ವಿ.ಬಿ. ಜಿ ಬಗ್ಗೆ ನಮ್ಮ ವಿರೋಧ ಇರೋದು ನಿಜ, ಹಾಗೆ ಆದರೆ ಭಾಷಣ ಸಂಪೂರ್ಣವಾಗಿ ಓದದೆ ಜನಪ್ರತಿನಿಧಿಗಳ ಸಭೆಗೆ ಅವಮಾನ ಮಾಡಿದ್ದಾರೆ. ಗೆಹ್ಲೋಟ್ ತಮ್ಮ ಕರ್ತವ್ಯ ಪಾಲನೆ ಮಾಡಿಲ್ಲ, ಸಂವಿಧಾನ ಬಾಹಿರ ಕೆಲಸವನ್ನ ಮಾಡಿದ್ದಾರೆ. ಈ ಕುರಿತಂತೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೂ ಮುಂದಾಗ್ತೇವೆ ಅನ್ನುವಂಥ ಮಾತನ್ನ, ಎಚ್ಚರಿಕೆಯ ಮಾತನ್ನ ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಸಂಕಷ್ಟ. ಜೊತೆಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಹೇಳಿರ್ತಕ್ಕಂಥದ್ದು, ಸಂವಿಧಾನಕ್ಕೆ ಅಪಚಾರವನ್ನ ರಾಜ್ಯಪಾಲರು ಮಾಡಿದ್ದಾರೆ, ಇದು ಖಂಡಿಸುವಂಥದ್ದು. ಈ ಕುರಿತಂತ ಖಂಡನಾ ನಿರ್ಣಯವನ್ನ ಅಧಿವೇಶನದಲ್ಲಿ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಗವರ್ನರ್, ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಈ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಇದರ ಜೊತೆಗೆ ಮತ್ತೊಂದು 2 ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಹೊರಟಿದ್ದೀನಿ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದ್ರೆ ಎಲ್ಲೆಲ್ಲಿ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದ್ದಾವೆ, ಅದು TMC ಆಗಿರ್ಬೋದು, AIDMK ಆಗಿರ್ಬೋದು, CPI CPM ಪಕ್ಷಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಹೀಗೆ ಆಪ್ ಆಗಿರ್ಬೋದು, ಈ ತರದ ಬಿಜೆಪಿಯೇತರ ಸರ್ಕಾರಗಳು ಯಾವ ಯಾವ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇವೆ, ಅಲ್ಲಿರ್ತಕ್ಕಂಥ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವೆ ಇದೇ ರೀತಿಯ ಹಗ್ಗಜಗ್ಗಾಟ, ಹೊಡೆದಾಟ, ಬಡದಾಟ, ಒಂದು ಅಸಮಾಧಾನ, ವಿವಾದಗಳು ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇವೆ. ಮೊನ್ನೆಯಷ್ಟೇ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಮೊನ್ನೆ ಮಂಗಳವಾರದ ದಿವಸ, ಇವತ್ತು ಗುರುವಾರ ಅಲ್ಲ, ಮೊನ್ನೆ ಮಂಗಳವಾರದ ದಿವಸ ತಮಿಳುನಾಡು ವಿಧಾನಸಭೆಯಲ್ಲಿ ಅಲ್ಲಿನ ಜಂಟಿ ಅಧಿವೇಶನದಲ್ಲಿ ಅಲ್ಲಿನ ರಾಜ್ಯಪಾಲ RN ರವಿ ಭಾಷಣವನ್ನ ಓದಲೇ ಇಲ್ಲ. ಅಲ್ಲೂ ಕೂಡ ತಮಿಳುನಾಡಿನ ಏನು ಮುಖ್ಯಮಂತ್ರಿ ಇದ್ದಾರೆ MK ಸ್ಟಾಲಿನ್ ತೀವ್ರ ರೀತಿಯ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. 3 ವರ್ಷದಿಂದ ಇದೇ ರೀತಿಯ ಅಸಹಕಾರ ಮಾಡ್ತಿದ್ದಾರೆ ರಾಜ್ಯಪಾಲರು. ಹಾಗಾಗಿ ರಾಜೇಂದ್ರ ಏನ್ ಮಾಡ್ತಿದ್ದಾರೆ ಇವರು, ಇದು ಸರಿಯಲ್ಲ, ಚುನಾಯಿತ ಸರ್ಕಾರಗಳ ವಿರುದ್ಧ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ದೊಡ್ಡ ಮಾತು. ಆರ್ಟಿಕಲ್ 176, 163 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ. ಕೇರಳದ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅಲೇಕರ್ ಅನ್ನುವಂಥವ್ರು ಕೂಡ ಭಾಷಣವನ್ನ ಸಂಪೂರ್ಣವಾಗಿ ಓದಿಲ್ಲ. ಇಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಹಾಗಾದ್ರೆ ವೀಕ್ಷಕರೇ, ಹುಟ್ಟುವಂತಹ ಬಹುದೊಡ್ಡ ಸಮಸ್ಯೆ ಏನು? ಇದು ಕೇವಲ ಕರ್ನಾಟಕ, ಕೇರಳ, ತಮಿಳುನಾಡಿಗೆ ಸಂಬಂಧಪಟ್ಟಿದ್ದಲ್ಲ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿ ಸರ್ಕಾರ ಇದ್ದಾಗ ಯಾವ ರೀತಿಯ ಒಂದು ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವೆ ದೊಡ್ಡ ಮಟ್ಟದ ವಿವಾದಗಳು ಹುಟ್ಕೊಂಡು ಅನ್ನುವಂಥದ್ದು ನಮ್ಮ ಕಣ್ಣ ಎದುರಿಗೆ ಇದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಥವಾ ಬಿಜೆಪಿಯೇತರ ಸರ್ಕಾರ ಇದ್ದಾಗ ಅಲ್ಲ, ಅಸ್ಸಾಂ ರಾಜ್ಯಪಾಲ ಮತ್ತು ಆ ಸರ್ಕಾರಗಳ ನಡುವೆ ಯಾವ ರೀತಿ ದೊಡ್ಡ ಹಗ್ಗ ಜಗ್ಗಾಟ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ಈಗ ಯಾವ ರೀತಿ ನಡೀತಾ ಇದೆ, ದೀದಿ ಸರ್ಕಾರಕ್ಕೆ, ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ರಾಜ್ಯಪಾಲರು ಕಿರುಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಅನ್ಯಾಯ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ತನ್ನ ರಾಜಕಾರಣವನ್ನ ರಾಜ್ಯಪಾಲರ ಮೂಲಕ ಅದು ತನ್ನ ರಾಜಕಾರಣದ ಬೇಳೆಗಳನ್ನು ಬೇಯಿಸ್ಕೊಳ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಬೇರೆ ರಾಜ್ಯಗಳ ಕಥೆಯನ್ನ ಬೇರೆ ಬಿಟ್ಟು ಹಾಕಿದ್ರು. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರಾಗಿ, ಕನ್ನಡದ ಮತದಾರರಾಗಿ, ಕನ್ನಡ ನಾಡಿನ ಹೆಮ್ಮೆಯ ವೀರಪುತ್ರರಾಗಿ ನಾವು ರಾಜ್ಯಪಾಲರ ಈ ನಡೆಯನ್ನ ಖಂಡಿಸಬೇಕಾ ಅಥವಾ ಪ್ರಶಂಸಿಸಬೇಕಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ನೋಡಿ, ಕರ್ನಾಟಕ ಯಾವುದೇ ಚುನಾಯಿತ ಸರ್ಕಾರ ಇರಲಿ, JDS ಇರಲಿ, ಬಿಜೆಪಿ ಇರಲಿ ಅಥವಾ ಕಾಂಗ್ರೆಸ್ ಇರಲಿ, ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ತಮಗಾಗ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ತಮಗಾಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನಿಸುವಂತ ಕೆಲಸ ರಾಜ್ಯ ಸರ್ಕಾರಗಳು ಮಾಡುತ್ತೆ. ಕರ್ನಾಟಕ ಕೂಡ ಅದೇ ಮಾಡಿದೆ. ಹಾಗಾದ್ರೆ ಈಗ ಕೆಲವು ವಿಚಾರಗಳನ್ನ ನಾನು ಹೇಳ್ತೀನಿ. ಈಗ ಭಾಷಣ ಓದೋದ್ರಲ್ಲಿ ತಪ್ಪೇನಿದೆ? ಒಂದು ವೇಳೆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧದ ಅಥವಾ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ವಿರುದ್ಧದ ಅಂಶಗಳಿದ್ದರೆ ನಾವು ಅದನ್ನು ಕೇಳಬಾರ್ದ, ಪ್ರಶ್ನಿಸಬಾರ್ದ ಒಬ್ಬ ರಾಜ್ಯದ ಜವಾಬ್ದಾರಿಯುತ ಪ್ರಜೆಗಳಾಗಿ ಅನ್ನುವಂಥದ್ದು ಅಲ್ವಾ? ನೋಡಿ, ಈಗ GST ಟ್ಯಾಕ್ಸಿನ ಬಗ್ಗೆ ಕರ್ನಾಟಕ ರಾಜ್ಯದ ಸರ್ಕಾರದ ಹಲವಾರು ಆರೋಪಗಳು ಹಲವಾರು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಹೌದು ತಾನೆ, ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ಮ್ಯಾಕ್ಸಿಮಮ್ GST ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದೀವಿ, ಆದ್ರೂ ಕೂಡ ನಮಗೆ ಕಡಿಮೆ ಅನುದಾನ ಕೊಡ್ತಾ ಇದ್ದಾರೆ ಅನ್ನೋದು. ಇದನ್ನ ಕೇಳಬಾರ್ದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅಲ್ವಾ? ದೇಶದಲ್ಲಿ GST ಟ್ಯಾಕ್ಸ್ ಕಟ್ಟುವಂತ 2ನೇ ಅತಿ ದೊಡ್ಡ ರಾಜ್ಯ ನಮ್ಮದು ಕರ್ನಾಟಕ ಸರ್ಕಾರ, ಆದ್ರೆ ಅನುದಾನದಲ್ಲಿ 14ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಇದನ್ನ ಕೇಳಬಾರ್ದ? ಇದು ತಪ್ಪ? ಇದನ್ನ ರಾಜ್ಯಪಾಲರು ಓದಬಾರ್ದ ಅನ್ನುವಂಥದ್ದು ಪ್ರಶ್ನೆ. ಎರಡನೇದು, ಈಗಾಗಲೇ ಜಿ ತೆರಿಗೆ
ಒಂದು ಸಂಬಂಧಪಟ್ಟ ಹಾಗೆ ಜಿ ಒಂದು ಯೋಜನೆ ಇದೆಯಲ್ಲ, ಅಲ್ಲಿ ಮೊದಲು 10% ಇತ್ತು, ಈಗ 40% ಆರ್ಥಿಕ ಹೊರೆಯನ್ನ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹೊರಿಸಿದೆ. ಈ 40% ಆರ್ಥಿಕ ಹೊರೆಯ ವಿರುದ್ಧ ರಾಜ್ಯ ಸರ್ಕಾರಗಳು ಮಾತನಾಡಬಾರ್ದ, ಕರ್ನಾಟಕ ಮಾತನಾಡಬಾರ್ದ, ಪ್ರಶ್ನಿಸಬಾರ್ದ, ಆದರೆ ಕೇಳುವಂಥದ್ದು ತಪ್ಪು ಅನ್ನುವಂಥದ್ದಾದ್ರೆ ಇದ್ಯಾವ ತರದ ರಾಜಕಾರಣ, ಯಾಕೆ ಕೇಳಬಾರ್ದು ಅನ್ನುವಂಥದ್ದಲ್ವಾ? 10% ಆರ್ಥಿಕ ಹೊರೆ ಇದ್ದಿದ್ದು 40% ಬಂದಿದ್ದು ತಪ್ಪಲ್ವಾ ಆರ್ಥಿಕ ಹೊರೆ? ಎರಡನೇದು, ಈಗಾಗಲೇ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಪಿಣರಾಯಿ ವಿಜಯನ್ ಕೂಡ ಇದನ್ನ ಹೇಳಿದ್ದಾರೆ. ರಾಜ್ಯಗಳ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ಅನ್ಯಾಯ ಆಗ್ತದೆ. ಒಂದು ರಾಜ್ಯಕ್ಕೆ ಒಂದರಾದ ತೆರಿಗೆ ಹಂಚಿಕೆ ಮಾಡ್ತಾರೆ, ಬೇರೆ ರಾಜ್ಯಗಳಿಗೆ, ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಿಗೆ, ಉತ್ತರ ಪ್ರದೇಶ ಆಗಿರಲಿ, ಗುಜರಾತ್ ಆಗಿರಲಿ, ಈ ತರದ ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಿಗೆ ಹೆಚ್ಚು ಮಟ್ಟದ ತೆರಿಗೆ ಕೊಡ್ತಾರೆ. ಇಲ್ಲಿ ಬಿಜೆಪಿಯೇತರ ರಾಜ್ಯಗಳಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಪ್ರಶ್ನಿಸಬಾರ್ದಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಯಾಕೆ ರಾಜ್ಯಪಾಲರು ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು. ಇದಕ್ಕೆ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನ ಇದೆಯಲ್ಲ, ಅದರ ತಾರತಮ್ಯವೂ ನಡೀತಾ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಕೆಲವು ಇಲಾಖೆಗಳ ಅನುದಾನದಲ್ಲೂ ಕೂಡ ತಾರತಮ್ಯ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಪ್ರಸ್ತಾಪಿಸದೆ ಒಂದು ಯಾಕೆ ಈ ರೀತಿಯ ಪ್ರಶ್ನೆಗಳನ್ನ ಎತ್ಕೊಳ್ತಾ ಇದೆ, ರಾಜ್ಯಕ್ಕಾಗುವಂತಹ ಅನ್ಯಾಯ ಯಾರು ಎತ್ತಬೇಕು? ಈಗಾಗಲೇ ರಾಜ್ಯದ ಬಿಜೆಪಿ ಸಂಸದರು, ಬಿಜೆಪಿ ಶಾಸಕರು ಕೇಂದ್ರದ ಬಿಜೆಪಿ ಪರವಾಗಿ ನಿಂತು ಬಿಟ್ರೆ ರಾಜ್ಯಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯದ ಪರವಾಗಿ ಧ್ವನಿಯನ್ನು ಎತ್ತೋರು ಯಾರು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿದೆ. ಅದಕ್ಕೆ ರಾಜ್ಯಪಾಲರ ಇಂದಿನ ನಡೆ ಇಂಬು ಕೊಟ್ಟಿದೆ. ಅದಕ್ಕೆ ಪೂರಕವಾಗಿದೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಾರದು, ಕೇಳೋದಿಲ್ಲ ಅನ್ನೋದ್ರ ಮೂಲಕ ಅದು ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡಿಬಂದಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಜ್ಯಪಾಲರ ನಡೆ ಮತ್ತು ರಾಜ್ಯ ಸರ್ಕಾರದ ನಡುವಿನ ಹಗ್ಗಜಗ್ಗಾಟ ಗುದ್ದಾಟದ ಒಳನೋಟ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.